ಡಿ ಕೆ ಶಿವಕುಮಾರ್ ಅವ್ರು ಮಾತು ಹೇಳಿದ್ರು, ಬರ್ದಿಟ್ಕೊಳ್ಳಿ 28ಕ್ಕೆ ಇಲ್ಲೇ ಪ್ರಮಾಣ ವಚನ ತಗೋತೀವಿ ಅಂತ. ಪತ್ರಕರ್ತರೊಬ್ರು ಕೇಳಿದ್ರು ಮುಖ್ಯಮಂತ್ರಿ ಆಗ ಅಂತ, ಇಲ್ಲ ಕಾಂಗ್ರೆಸ್ ಸರ್ಕಾರವಾಗಿ ಅಂದರು. ಅಲ್ಲಿಗೆ 28ಕ್ಕೂ ನಮ್ಮದೇ ಅಂತ ಕಾಂಗ್ರೆಸ್ ಅವರು ಇದ್ದಾರೆ. ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು ಕಾರ್ಯಕರ್ತರು ಸಂಘಟನೆ ಮಾಡ್ತಾ ಹೋಗಿ ನಿಮ್ಗೆ ಎಷ್ಟು ಸೀಟ್ ಬೇಕು ನಾನು ತಗೋಬರ್ತೀನಿ, 70+ ಆದರೂ ನಾನು ರೆಡಿ ತರ್ತೀನಿ ಅಂತಾರೆ. ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ನನ್ನ ಜೀವನದ ಕೊನೆ ಆಸೆ ಒಂದೇ, ಸ್ವತಂತ್ರವಾಗಿ 2028ಕ್ಕೆ JDSನ ಅಧಿಕಾರಕ್ಕೆ ತರ್ತೀನಿ ಅಂತಾರೆ. ಸಾಕಷ್ಟು ಗೊಂದಲಗಳು. ವಿಜಯೇಂದ್ರ ಅವ್ರು ಮಾತ್ರ ಏನೂ ಮಾತಾಡ್ತಾ ಇಲ್ಲ ಈ ವಿಚಾರವಾಗಿ. ನೋಡ್ರಿ, ಡಿ ಕೆ ಶಿವಕುಮಾರ್ ಅಣ್ಣವರು 28 ಹೊಟ್ಟಿದ್ದಾರೆ. ನಾವು 25 ದಾಟದ್ರೆ ಏನಾಗ್ತಂತ ನಾವು ಕಾಯ್ತಿದ್ದೇವೆ. ಬದಲಾವಣೆ ಆಗುತ್ತಾ ನವಂಬರ್? ನಿಮ್ಗೆ ಗೊತ್ತಾಗ್ತದೆ ಏನು ಬದಲಾವಣೆ ಆಗ್ತದೋ, ಬದಲಾವಣೆ ಆಗಂಗ್ಲೋ, ಏನು ಈಗ ಮಾತಾಡಂತ ನಾಯಕರೇ ನಮ್ಮ ಪಾರ್ಟಿಗೆ ಬರ್ತಾರೋ ನೀವೇ ಕಾದ್ ನೋಡಕ್. ಶಾಕಿಂಗ್ ಸ್ಟೇಟ್ಮೆಂಟ್ ನೀವು ನೋಡಕಂತ್ರಿ 26ಕ್ಕೆ ನಿಮ್ಗೆ ಗೊತ್ತಾಗ್ತದೆ. ಡಿ ಕೆ ಶಿವಕುಮಾರ್ ಅವರೇ ಬಿಜೆಪಿಗೆ ಬರ್ಬೋದು ಅಥವಾ ಬರ್ತಾರೆ ನೀವ್ ಹೇಳ್ತಿದ್ದೀರಾ? ನಾನ್ ನಿಮಗೆ ಇಷ್ಟೇ ಸಿಂಪಲ್ ಆಗಿ ನಾನು ಹೇಳೋದು, ಡಿ ಕೆ ಶಿವಕುಮಾರ್ ಅಣ್ಣ 28 ತನ ಕಾಯಂತದ ಅವಶ್ಯಕತೆ ಇಲ್ಲ. 28ಕ್ಕೆ ನಮ್ ಸರ್ಕಾರ ಬರ್ತಂತ ಅವ್ರು ಹೇಳ್ತಿದಾರೆ. ನಾವು 26 ಜನವರಿ ತನ ನಾವು ಕಾಯ್ತಿದೀವಿ, ಏನಾಗ್ತದ ನೋಡಮ್ಮ ಅಂತ ಹೇಳಿ. ನಿಮ್ಗೆ ಕೆಲವೊಂದು ನ್ಯೂಸ್ಗಳು ನಿಮ್ಗೆ ಗೊತ್ತಾಗ್ತವೆ. ವೀಕ್ಷಕರೇ, ರಾಜ್ಯದ ಮಾಜಿ ಸಚಿವರು, ಕರ್ನಾಟಕ ರಾಜಕೀಯ ಕಂಡಂತ ಅತ್ಯಂತ ಯುವ ಮತ್ತು ಪ್ರತಿಭಾನ್ವಿತ ನಾಯಕ ಹೇಳ್ತಿರೋಂತ ಮಾತು. ಬಿಜೆಪಿ ನಾಯಕ ನವೆಂಬರ್ವರೆಗೂ ಕಾದ್ ನೋಡಿ, ಡಿ ಕೆ ಶಿವಕುಮಾರ್ ಅವರೇ ಬಿಜೆಪಿಗೆ ಬಂದ್ರು ಬರಬಹುದು. ನಾನು ಹೇಳ್ತೇನಲ್ರಿ, ಡಿ ಕೆ ಶಿವಕುಮಾರ್ ಅವರು 28ಕ್ಕೆ ನಮ್ ಸರ್ಕಾರ ಬರ್ತಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 28 ತನ ಡಿ ಕೆ ಶಿವಕುಮಾರ್ ಅಣ್ಣ ನಮಗ್ ಕಾಯಕಂತ ಅವಶ್ಯಕತೆ ಇಲ್ಲ. 26 ತನ ನಾವು ಕಾಯ್ತೀವಿ. ಅವಾಗ ನೀನೇ ಏನ್ ಜನವರಿ ತಿಂಗಳಲ್ಲಿ ನೀನೇನ್ ಸ್ಟೇಟ್ಮೆಂಟ್ ಕೊಡ್ತೆ ಅಂತ ಈಗಿಂದ ನಮಗ್ ಕುತೂಹಲ ಇದೆ. ಡಿ ಕೆ ಅಣ್ಣನೇ ಕೊಡ್ತಾನೋ, ಬೇರೆ ನಮ್ಮ ಅಣ್ಣದವರು ಸಿದ್ದರಾಮಯ್ಯ ಬಣದವರು ಬಿಟ್ಕೊಡಲ್ಲ ನೀವ್ ಹೇಳ್ತಿರದ? 5 ವರ್ಷ ಅವರೇ ಕಂಟಿನ್ಯೂ ಮಾಡಕ್ಕೆ ಜಗಳ ಆಗುತ್ತೆ. ನೀವ್ ನೋಡ್ರಿ. ಓಕೆ, ಬಿಜೆಪಿ JDS ಮೈತ್ರಿ ಅಂತ ಅನ್ಕೊಂಡ್ರೆ ಬಿಜೆಪಿಗೆ ಒಂದಷ್ಟು ಕ್ಷೇತ್ರದಲ್ಲಿ ನಷ್ಟ ಅಂತಾರೆ. ಒಂದಷ್ಟು ಜನ ಹೇಳ್ತಾರೆ ಸಮಸ್ಯೆ ಶುರು ಆಗದೆ ಹಾಸನದಿಂದ ಅಂತಾರೆ. ಇನ್ನೊಂದಷ್ಟು ಜನ ಹೇಳ್ತಾರೆ ನೀವೀಗ ಹೇಳ್ದಂಗೆ ಪ್ರೀತಮ್ ಗೌಡ್ರೆ ಕಾಂಗ್ರೆಸ್ಗೆ ಹೋದ್ರು ಹೋಯ್ತಾರೆ ಅಂತಾರೆ. ಯಾವ್ದು ನಿಜ ಯಾವ್ದು ಸುಳ್ಳು ನಮಗೆ ಗೊತ್ತಿಲ್ಲ, ಎಲ್ಲಕ್ಕೂ ಕಾಲ ಉತ್ತರ ಕೊಡಬೇಕು. ಜಗದೀಶ್ ಶೆಟ್ಟರ್ ಅಂತ ನಾಯಕ, ಬಿಜೆಪಿಯಿಂದ ಮುಖ್ಯಮಂತ್ರಿ ಆಗಿದ್ದಂತ ನಾಯಕ ಕಾಂಗ್ರೆಸ್ಗೆ ಹೋಯ್ತಾರೆ ಅಂತ ಯಾರು ಕನ್ಸಲ್ಲಿ ಅನ್ಕೊಂಡಿರ್ಲಿಲ್ಲ. ಹೋಗಿದ್ದು ಆಯ್ತು, ಬಂದಿದ್ದು ಆಯ್ತು, ಏನ್ ಬೇಕಾದ್ರೆ ಆಗ್ಬೋದು. ಏನಾಗುತ್ತೆ ಸರ್ ಹಂಗಾರೆ ಟಿಕೆಟ್ ಹಂಚಿಕೆ ಗೊಂದಲ? ನೋಡ್ರಿ, ಕೆಲವೊಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೆಲವೊಂದು ನಿಜವಾಗಿಯೂ ಬಹಳ ಸಮಸ್ಯೆಗಳು ಇದಾವೆ. ಓಕೆ, ಅದಕ್ಕೆ ವಿಜೇಂದ್ರ ಅಣ್ಣವರು, ಆರ್ ಅಶೋಕ್ ಅಣ್ಣವರು, ಕುಮಾರ್ ಅಣ್ಣರೇ ಕುಂತು ಕೆಲವೊಂದು ಬಗೆಹರಿಸಬೇಕಾಗ್ತದೆ. ಒಂದ್ರಲ್ಲಿ ಬಿಜೆಪಿನೂ ಹಿಂದಕ್ಕೆ ಕಾಲಿಡ್ಬೇಕಾಗ್ತದೆ, ಒಂದ್ಸರಿ JDSನು ಹಿಂದಕ್ಕೆ ಕಾಲಿಡ್ಬೇಕಾಗ್ತದೆ. ಎಲ್ಲಾನು ನಮ್ಗೆ ಬೇಕಂದ್ರೆ ಎಲ್ಲಾನು ಸಕ್ಸಸ್ ಆಗಲ್ಲ. ಕೆಲವೊಂದು ಇದಾವೆ. ಹಾಸನ ಬಹಳ ಸಮಸ್ಯೆ ಇದೆ. ಇವತ್ತು ಅಲ್ಲಿ ಸ್ಟಡಿ ಮಾಡ್ತಾರೆ. ಕುಮಾರಣ್ಣನು ಸ್ಟಡಿ ಮಾಡ್ತಾನೆ, ವಿಜಯಣ್ಣನು ಸ್ಟಡಿ ಮಾಡ್ತಾನೆ. ಪ್ರೀತಮ್ ಗೌಡ ಹಾಸನಲ್ಲಿ ನಿಂತು ಗೆಲ್ತಾನಂತ ಅವ್ರಿಗೆ ವಿಶ್ವಾಸ ಇತ್ತಂದ್ರೆ ಪ್ರೀತಮ್ ಗೌಡ ಕೊಡಿಸ್ತಾರೆ. ಓಕೆ, ಒಂದಷ್ಟು ಬದಲಾವಣೆಗಳು ಅಥವಾ ಬೆಳವಣಿಗೆಗಳನ್ನ ರಾಜ್ಯ ಬಿಜೆಪಿ JP ಭವನದಲ್ಲಿ ನೋಡ್ತಾ ಕೂತ್ಕೊಂಡ್ರೆ ವಿಜಯೇಂದ್ರ ಒಂದಷ್ಟು ಜನರನ್ನು ಮರೆತು ಬಿಟ್ಟವ್ರೆ. ಅವ್ರ ಸುತ್ತ ಓಡಾಡೋದು ಈ ತಮ್ಮೇಶ್ ಗೌಡ್ರು, ಪ್ರೀತಮ್ ಗೌಡ್ರು, ಅಥವಾ ಯಾರು ಬೀದರ್ ಡಾಕ್ಟ್ರು ಶೈಲೇಂದ್ರ ಬೆಳದಾಳೆ ಅವರು, ಅಥವಾ ಬಸವಲ್ ಕಲ್ಯಾಣದ ಸಲಗಾರು, ಇಂಥವ್ರು ಇರ್ತಾರೆ. ಎಲ್ಲೋ ಈ ಹಳೆ ನಾಯಕರುಗಳು ಓಕೆ ಸೋತವ್ರೆ. ರಾಜಗೌಡ್ರು ಅಂದ್ರೆ ಪ್ರೀತಮ್ ಗೌಡ್ರು ಸೋತವ್ರೆ. ಯಾಕೆ ಅವು ಕೆಲವೇ ಜನರಿಗೆ ಸೀಮಿತ ಆಗ್ತಾ ಇದೆ ಆ ಸರ್ಕಲ್ ಅಂತ ಅನಿಸ್ತಾ ಇಲ್ವಾ? ನೋಡಿ, ಕೆಲವೇ ಸೀಮಿತ ಅಂತಲ್ಲ, ಅವ್ರು ಮೊದಲಿಂದ ಆತ್ಮೀಯರಿದ್ದಾರೆ. ಅವ್ರು ಯಾವಾಗ್ಲೂ ಕೂಡಿರ್ತಾರೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.